ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವ ಮೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು ಕರಿಬೆಚ್ಚಿದ ನವಿಲಾಗುವೆ ನೀ ಬಂದರೆ ಎದುರಿಗೆ ಗಡಿಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ ಎಂದು ನಾನಿರುವೆ ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು ಎಂದೆಂದು ಜೊತೆ ಜೊತೆಯಲಿ ಜೊತೆ ಜೊತೆಯಲಿ. ಹಾಯ್ ಹರ್ಷ ಸರ್. ಹಾಯ್ ಮೀರಾ. ಸಾರಿ ಸರ್, ಬರೋದೊಂದು 2 ನಿಮಿಷ ಲೇಟ್ ಆಯ್ತು. ದೇರ್ ವಾಸ್ ಅ ರೋಡ್ ಬ್ಲಾಕ್ ಹಿಯರ್. ದಟ್ಸ್ ಓಕೆ. ಆಕ್ಚುಲಿ ನಾವಿಬ್ರು ಇದೇ ದಾರಿಯಲ್ಲಿ ಹೋಗ್ತಾ ಇದೀವಿ, ಅದಕ್ಕೆ ಇಲ್ಲಿ ಬರಕ್ ಹೇಳ್ದೆ. ನೀವಿಬ್ರ? ಯಾ, ಓ, ಮಾನ್ಸಿ ಮ್ಯಾಮ್. ಹಲೋ. ಮೀರಾ ಅದ್ರ ಬಗ್ಗೆ ಏನು ಕೇಳಲೇ ಇಲ್ವಲ್ಲ ಹರ್ಷ? ವೈ ಡು ಯು ಬಾದರ್ ಆನ್ಸರಿಂಗ್ ಹರ್? ಏನ್ ಮೀರಾ, ನಾನು ಇಲ್ಲಿರ್ತೀನಿ ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ನಥಿಂಗ್ ಲೈಕ್ ದಟ್ ಮ್ಯಾಮ್. ಹರ್ಷ ಸರ್ ಇದಾರೆ ಅಂತ ಅಂದ್ಮೇಲೆ ನೀವು ಅವ್ರ ಜೊತೆ ಇರೋದು ಅಂತ ಆಶ್ಚರ್ಯ ಏನಲ್ವಲ್ಲ. ಮೀರಾ, ನೀನೇನೋ ಹೇಳ್ಬೇಕಂತಿದ್ಯಲ್ಲ, ಐ ಮೀನ್ ಕಾಲಲ್ಲಿ ನೀನೇನು ಹೇಳ್ಬೇಕಂತಿದ್ಯೋ ಇಲ್ಲೇ ಹೇಳ್ಬೋದು, ನೋ ಪ್ರಾಬ್ಲಮ್. ಮಾನ್ಸಿನೂ ನಿಮ್ಗೆ ಹೆಲ್ಪ್ ಮಾಡ್ತಾಳೆ ಇಫ್ ನೀಡೆಡ್. ನೋ ನೋ, ನಿಮ್ಗೆ ಅಷ್ಟೆಲ್ಲ ತೊಂದರೆ ಕೊಡುವಂತ ವಿಷಯ ಏನೂ ಇಲ್ಲ ಸರ್. ಇನ್ ಜನರಲ್ ಕೆಲವು ವರ್ಕಿಂಗ್ ಅವರ್ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ಬೇಕಿತ್ತು ಅಷ್ಟೇ. ಯಾ, ಅಫ್ಕೋರ್ಸ್, ಅದೇನೇ ಇದ್ರೂ ಪರವಾಗಿಲ್ಲ, ಹೇಳು. ನಾವು ಅದನ್ನ ಕೇಳಿಸ್ಕೊಂತೀವಿ, ಅದೇನ್ ಮಾಡ್ಬೇಕು ಅನ್ನೋದು ಕೂಡ ಯೋಚಿಸ್ತೀವಿ. ಮೋಸ್ಟ್ ಪ್ರಾಬ್ಲಿ ನಾನಿಲ್ಲಿರೋದ್ರಿಂದ ಅವಳಿಗೆ ಹೇಳಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅಂಡ್ ನಾನಿಲ್ಲಿರೋದನ್ನ ಅವಳು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಇಟ್ಸ್ ಓಕೆ, ಯು ಬೋತ್ ಕ್ಯಾರಿ ಆನ್, ಐ ಕ್ಯಾನ್ ವೇಟ್. ನೋ ಮ್ಯಾಮ್, ದಟ್ಸ್ ಓಕೆ. ಇನ್ಫ್ಯಾಕ್ಟ್ ನೀವಿಲ್ಲಿದ್ರೆ ಇಟ್ಸ್ ಈವನ್ ಬೆಟರ್. ಯು ನೋ ವೈ? ಬಿಕಾಸ್ ಈ ನಿರ್ಧಾರ ತಗೋಬೇಕಾದ್ರೆ ನೀವಿಬ್ರು ಇದ್ರಿ. ಸೊ ಇದನ್ನ ಬದಲಾಯಿಸಬೇಕು ಅಂತ ಅನ್ಕೊಳ್ಳೋವಾಗ್ಲೂ ನೀವಿಬ್ರು ಇದ್ರೆ ಇಟ್ಸ್ ಬೆಟರ್. ಯಾವ ನಿರ್ಧಾರ ಮೀರಾ? ಯುನೋ, ರಾಜಧಾನಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಸರ್? ಸಾಲ್ವ್ ಕೂಡ ಆಯ್ತಲ್ಲ. ಯಾ ಮ್ಯಾಮ್, ಈ ಸಲ ಸಾಲ್ವ್ ಆಗಿದೆ. ಬಟ್ ಮತ್ತೆ ನೆಕ್ಸ್ಟ್ ಟೈಮ್ ಈ ತರ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂತಂದ್ರೆ ನಮ್ ವರ್ಕಿಂಗ್ ಅವರ್ಸ್ ಅಲ್ಲಿ, ನಮ್ ವರ್ಕಿಂಗ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಲ್ವಾ? ಬಿ ಸ್ಪೆಸಿಫಿಕ್ ಮೀರಾ. ವರ್ಕಿಂಗ್ ಅವರ್ಸ್ ಅಲ್ಲಿ ಚೇಂಜಸ್ ಅಂದ್ರೆ? ಫೈನ್, ನಾನ್ ನಿಮ್ಗೆ ಡೈರೆಕ್ಟ್ ಆಗೇ ಹೇಳ್ತೀನಿ ಸರ್. ರಾಜರಂಜನಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರೋಂತ ಅನುಸಿರಿಮನೆ ಅವರು ಅವ್ರ ವರ್ಕಿಂಗ್ ಅವರ್ಸ್ ನ ಸರಿಯಾಗಿ ಫಾಲೋ ಮಾಡ್ತಿಲ್ಲ. ಅವರು ಎಷ್ಟೊತ್ತಿಗೆ ಆಫೀಸಿಗೆ ಬರ್ತಾರೆ ಹೋಗ್ತಾರೆ ಒಂದು ಗೊತ್ತಾಗ್ತಿಲ್ಲ. ಇದರಿಂದ ತುಂಬಾನೇ ಕಮ್ಯುನಿಕೇಶನ್ ಗ್ಯಾಪ್ಸ್ ಕ್ರಿಯೇಟ್ ಆಗ್ತಿದೆ ಅಂಡ್ ಅನ್ನೆಸರಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಿದೆ. ಈ ವಿಷಯನ ಡೈರೆಕ್ಟ್ ಆಗಿ ಅನುತ್ರನೇ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೋಬಹುದಲ್ವಾ? ಯಾ ಸರ್, ಬಟ್ ಅನುಗೆ ವಿಚಾರವಾಗಿ ಪರ್ಮಿಷನ್ ಕೊಟ್ಟಿರೋದು ನೀವು. ಸೊ ಇದನ್ನ ನೀವಲ್ದೇ ಬೇರೆ ಯಾರಿಗೂ ಬದಲಾಯಿಸೋ ಹಕ್ಕಿಲ್ಲ. ಓ, ಅನುಗೇನೋ ಸ್ಪೆಷಲ್ ಪ್ರಿವಿಲೇಜ್ ಸಿಕ್ಕಿದೆ ಅಂದ್ರೆ ಇವಳಿಗದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಓ ಯಾ, ಕರೆಕ್ಟ್. ಅವತ್ತು ಅನು ಹೈಯೆಸ್ಟ್ ಸೇಲ್ಸ್ ಟಾರ್ಗೆಟ್ ನ ಅಚೀವ್ ಮಾಡಿದ್ಲು. ಅದಕ್ಕೆ ಅವಳು ಏನೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಆಫೀಸ್ಗೆ ಎಷ್ಟೊತ್ತು ಬೇಕಾದರೂ ಬಂದು ಹೋಗೋ ಅನುಕೂಲ ಮಾಡ್ಕೊಡ್ಬೋದಾ ಅಂತ ಕೇಳಿದ್ಲು. ಸೊ ಅವಳು ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಅವಳ ಟೈಮಿಂಗ್ ಶುಡ್ ಬಿ ಎ ಪ್ರಾಬ್ಲಮ್. ನೋ, ಬಟ್ ದೆನ್ ಅದರಿಂದ
ಆಗಾಗ ಸಮಸ್ಯೆಗಳು ಬರ್ತಾನೆ ಇದೆ ಸರ್. ದಾಟ್ಸ್ ಮೈ ಕನ್ಸರ್ನ್. ಆ ಪ್ರಾಬ್ಲಮ್ಸ್ ನ ಅವಳೇ ಸಾಲ್ವ್ ಮಾಡ್ತಿದ್ದಾಳಲ್ವಾ? ಯಾ, ಇಟ್ ಮೇಕ್ ಸೆನ್ಸ್. ಎಲ್ರೂ ಆಫೀಸ್ ಒಳಗೆ ಇದ್ ಮಾತ್ರಕ್ಕೆ ಯಾವ ಸಮಸ್ಯೆನೂ ಬರಲ್ವಾ? ಬರ್ಬೋದಲ್ವಾ? ಮೀರಾ, ಐ ಥಿಂಕ್ ಯುರ್ ಓವರ್ ಥಿಂಕಿಂಗ್. ಅನು ಎಲ್ಲ ಕಲ್ತಿದ್ದಾಳೆ. ಐ ಥಿಂಕ್ ಶಿ ಕ್ಯಾನ್ ಹ್ಯಾಂಡಲ್ ಇಟ್. ಯಾ, ಅವಳಿಗೆ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂತಿದ್ರೆ ನಾವ್ಯಾಕೆ ಆ ಲಿಬರ್ಟಿನ ಅವಳಿಗೆ ಕೊಡ್ತಿದ್ವಿ? ನಿನ್ ಪ್ರಕಾರ ಅನು ಬುದ್ಧಿ ಇಲ್ದೆ ಇರ್ಬೋದು, ಆದ್ರೆ ನಮಗೂ ಬುದ್ಧಿ ಇಲ್ವಾ ಮೀರಾ? ನಾನು ಹಾಗೆ ಹೇಳಿಲ್ಲ ಮ್ಯಾಮ್. ನೀನ್ ಹೇಳ್ತಿರೋದು ನಮಗ್ ಹಾಗೆ ಅನ್ನಿಸ್ತಿದೆ. ವಾಟ್ ಹರ್ಷ? ನಾವಿಬ್ರು ಏನೋ ನಿರ್ಧಾರ ಮಾಡಿದೀವಿ ಅಂತಂದ್ರೆ ಯೋಚನೆ ಮಾಡಿ ಸರಿಯಾಗಿ ಮಾಡಿರ್ತೀವಿ ಅನ್ನೋದು ನಿನಗೆ ಅರ್ಥ ಆಗ್ಬೇಕಿತ್ತು. ವೆಲ್, ಐ ಆಮ್ ಸಾರಿ ಮ್ಯಾಮ್. ನನ್ನ ಉದ್ದೇಶನ ನೀವ್ ತಪ್ಪಾಗಿ ತಿಳ್ಕೊಬೇಡಿ. ಹರ್ಷ, ಈ ಮಾತುಕತೆಯಲ್ಲಿ ನನಗೆ ಮೀನಿಂಗ್ ಫುಲ್ ಅಂತಾನೆ ಅನಿಸ್ತಿಲ್ಲ. ಐ ಆಮ್ ಔಟ್ ಆಫ್ ದಿಸ್. ನಿನಗೇನಾದ್ರೂ ಅರ್ಥ ಕಾಣಿಸಿದ್ರೆ ಯು ಕ್ಯಾನ್ ಕಂಟಿನ್ಯೂ. ಸಿ ಯು ಮೀರಾ ವಿತ್ ಸಮ್ ಪಾಸಿಟಿವ್ ಅಂಡ್ ಮೀನಿಂಗ್ಫುಲ್ ಸ್ಟೆಪ್ಸ್. ಟೇಕ್ ಕೇರ್. ಬಾಯ್. See you soon. ಬಾಯ್ ಸರ್. ನಮ್ಮ ಆಫೀಸ್ ವಿಷಯದಲ್ಲಿ ನನಗೆ ಯಾವ ಅಧಿಕಾರನೂ ಉಳಿದಿಲ್ವಾ ಹಾಗಾದ್ರೆ? ವಾಟ್ ನಾನ್ ಸೆನ್ಸ್. ಅನು ಊಟಿಗೆ ಹೋಗಿದ್ದಕ್ಕೂ ಆಫೀಸ್ ಕೆಲಸಕ್ಕೂ ಏನೂ ಸಂಬಂಧ ಇಲ್ಲ, ಅದಂತೂ ಪಕ್ಕ. ಇವನ್ ಬೇರೆ ಏನೋ ಹೇಳ್ತಿದಾನಲ್ಲ. ನೋನೋ, ಈಗ್ಲೇ ಇವನ ಹತ್ರ ಇದ್ರ ಬಗ್ಗೆ ವಿಚಾರಿಸಿದ್ರೆ ನನ್ ಬೆಲೆನೇ ಕಡಿಮೆ ಆಗುತ್ತೆ. ಅನು ಅದೇನ್ ನಡೆಸ್ತಿದ್ದಾಳೋ ಏನೋ, ಅದನ್ನಂತೂ ಕಂಡುಹಿಡಿಲೇಬೇಕು. ಆಗ್ಲಾದ್ರೂ ಈ ಮಾನ್ಸಿ ಮ್ಯಾಮ್ ಅಂತವ್ರಿಗೆ ಅರ್ಥ ಆಗುತ್ತೆ. ಅಣ್ಣ, ಎಷ್ಟೊತ್ತಿಂದ ಇಲ್ಲೇ ಇದೆಯಾ? ನಾನು ಕಾಫಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಬಾ. ಹೇಯ್, ಸುಮ್ಮನೆ ಇರೆ. ಈಗ ನಾನು ಮೆಸೇಜ್ ಕಳ್ಸಿದ್ದೀನಿ ನೋಡು, ಅದು ಈಗ ಕೆಲಸ ಮಾಡಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಕೆಲಸ ಮಾಡುತ್ತೆ. ಆಗ ನೋಡ್ತಾ ಇರು. ಅಣ್ಣ, ನೀನ್ ಇಷ್ಟು ದಿನ ಮಾಡಿರೋ ಕೆಲ್ಸಕ್ಕಿಂತ ಕೆಲ್ಸ ಉಲ್ಟಾ ಆಗಿರೋದೇ ಜಾಸ್ತಿ. ನಿನ್ ಸುತ್ತಮುತ್ತ ಮೊದ್ಲು ಆ ಜೇಂಡ ಇದಾನ ಇಲ್ವಾ ನೋಡ್ಕೊ. ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ಮೊದ್ಲೇ ಆಸ್ಪತ್ರೆ ಸಿಗ್ತಾ ಇಲ್ಲ, ಆಸ್ಪತ್ರೆ ಸಿಕ್ಕಿದ್ರು ಬೆಡ್ಡೇ ಸಿಗ್ತಿಲ್ಲ. ಹುಷಾರು. ಹೇಯ್, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಅವಿವೇಕಿ. ಮೊದಲು ಕಾಫಿ ಕೊಡು. ಬಾ. ಸುಬ್ಬು, ನಿನ್ಗೂ ಮೆಸೇಜ್ ಬಂತಾ? ನನಗೂ ಬಂತು. ಅನು ಗೊತ್ತಾಗ್ದಿದ್ದಂಗೆ ಸರ್ಪ್ರೈಸು. ನೀನೇ ಎಲ್ಲಾ ಪ್ಲಾನನ್ನು ಹಾಳು ಮಾಡೋ ಹಾಗಿದೆಯಲ್ಲೇ. ಸರಿ ಸರಿ. ಒಟ್ಟಾರ ಸಿಂಗರ್ಸರ ಜೊತೆ ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ತುಂಬಿಕೊಂಡು ಬರ್ತಾ ಇರ್ತೀಯ. ನಿನ್ ಧ್ವನಿ ಆರೋಹಣದಲ್ಲಿರುತ್ತೆ. ಸ್ವಲ್ಪ ಮುಂದಕ್ಕೆ ಬಾ. ಯಾರು ಕೇಳಿಸ್ಕೊಂಡಿಲ್ಲ, ನೀನ್ ಸುಮ್ನೆ ಆಡ್ಕೋಬೇಡ ಸುಬ್ಬು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಲ್ಲ ಮಜಾ ಹಾಳಾಗೋಗುತ್ತೆ ಕಣೆ. ಸರಿ, ಮೆತ್ತಿಗೆ ಕೇಳ್ತೀನಿ, ಏನ್ ಪ್ಲಾನ್ ಮಾಡಿದಾರಂತೆ? ಅದು ಹೇಳ್ಬಿಟ್ರೆ ಸರ್ಪ್ರೈಸ್ ಅಲ್ಲಿರುತ್ತೆ. ಅದೇನು ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಖಂಡಿತ ದೊಡ್ಡದಾಗೇನೋ ಪ್ಲಾನ್ ಮಾಡಿರ್ತಾರೆ ಬಿಡು. ಆ ಬಿಂದಿಗೆನ ಎಷ್ಟೊತ್ತು ಅಂತ ಹಿಡ್ಕೊಂಡು ನಿಂತಿರ್ತೀಯ. ಮನೆ ಒಳಗೆ ಇಟ್ಬಿಟ್ಟ ನಿನ್ ಸಂಭ್ರಮ ತಡ್ಕೊಳಕ್ಕಾಗದೆ ಬರ್ತಾ ಇದೆ. ನಿನ್ಗೆ ಹೆಂಗ್ ಗೊತ್ತಾಯ್ತು ಸುಬ್ಬು? ಏನ್ ಅಂಜನ ಹಾಕೊಂಡ್ ನೋಡ್ತಾ ಇದ್ಯಾ? ನನ್ನ ಹೆಂಡತಿ ಎಲ್ಲಿ, ಯಾವ ಕ್ಷಣದಲ್ಲಿ ಏನ್ ಮಾಡ್ತಾ ಇರ್ತಾಳೆ ಅಂತ ನನಗೆಲ್ಲಾನು ಗೊತ್ತಾಗ್ತಾ ಇರುತ್ತೆ ಕಣೆ. ನನ್ ಮನ್ಸೆ ನಿನ್ ಸಿಸಿ ಕ್ಯಾಮ್ರಾ. ಫೋನಲ್ಲೂ ಎಷ್ಟು ಚೆನ್ನಾಗಿ ಮೂತಿ ಸಿಂಗರಿಸ್ತೀಯ ನೋಡು. ಸರಿ ಸರಿ, ಬಿಟ್ರೆ ಎಲ್ಲಾನು ಫೋನಲ್ಲಿ ಹೇಳ್ತೀಯ. ಸರಿ, ಇಡ್ತೀನಿ. ಅನುಗೆ ನಾವೆಲ್ಲ ಸೇರ್ಕೊಂಡು ಈಗ ಮಾಡಿದ್ರೆ ಗೋಡೆಗೂ ಕಿವಿ ಇರುತ್ತೆ. ಇದು ಅನುಗೋಸ್ಕರ ಕೊಡ್ತಿರೋ ಸರ್ಪ್ರೈಸು. ಏನ್ ಸರ್ಪ್ರೈಸು, ಯಾಕೆ ಸರ್ಪ್ರೈಸು ನಾನು ಒಂದು ಹೇಳಲ್ಲ. ಗೊತ್ತು.
ಗ್ರೇಟ್ ಐಡಿಯಾ. ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದಾನೆ ಮತ್ತೆ ಶುರು ಆಗ್ತಿದೆ. ಈ ಸಲ ಗ್ರ್ಯಾಂಡ್ ಆಗಿ ಶುರು ಮಾಡ್ಬೇಕು ಮನ್ಸಿ. ಇಷ್ಟೇ ನೀನ್ ಎಕ್ಸೈಟ್ಮೆಂಟ್. ಇದಾದ್ಮೇಲೆ ನಮ್ ಎಲ್ರೂ ಲೈಫಲ್ಲೂ ಬರೀ ಸಂತೋಷನೇ ತುಂಬಿರುತ್ತೆ ಮಾನ್ಸಿ. ವಾಟ್ ಯು ಸೇ? ಐ ಥಿಂಕ್ ನೀನ್ ಮೊದ್ಲು ಆಫೀಸಿಗೆ ಹೋದ್ರೆ ಒಳ್ಳೇದು ಅನ್ಸುತ್ತೆ. ವಾಟ್? ಮೊದ್ಲು ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗೋದನ್ನ ಕಲಿ ಹರ್ಷ, ಉಳ್ದಿದ್ದೆಲ್ಲ ಆಮೇಲೆ. ನನಗ್ ಅನ್ಸಿದ್ ನಾನ್ ಹೇಳದ್ನಪ್ಪ, ಅದಕ್ಕೆ ಯಾಕೆ ಮುಖ ಹಾಗೆ ಮಾಡ್ಕೋತೀಯ? ಸರಿ ಬಿಡು, ನಾನು ಹೋಗಿ ಹೋಗಿ ನಿನ್ನನ್ ಕೇಳಿದ್ನಲ್ಲ, ಅದೇ ತಪ್ಪು. ಯಾಯ ನೀವು ಬೆಂಗಳೂರಿಗೆ ಬರೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ನಾವೇ ನೋಡ್ಕೋತೀವಿ. ಡೋಂಟ್ ವರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನೇ ನಿಮ್ಮನ್ನ ಪರ್ಸ್ನಲ್ ಆಗಿ ರಿಸೀವ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಮಿಸ್ಟರ್ ದೇಸಾಯಿ. ಟೇಕ್ ಕೇರ್. ಮಿಸ್ಟರ್ ಪ್ರಭು ದೇಸಾಯಿ, ಆ ಅನುಗೆ ಇಷ್ಟೊಂದು ಹತ್ರ ಆಗೋದಿಕ್ ಏನ್ ಕಾರಣ? ನೋಡೋಣ. ಲೆಟ್ ಹಿಮ್ ಕಮ್. ಯಾ, ನಾನು ಇನ್ನೊಂದ್ಸಲ ಡಬಲ್ ಚೆಕ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮ್ ಮಾಡೋಕ್ಕಾಗೋದು. ಸರ್ ಅಪಾಯಿಂಟ್ಮೆಂಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಇನ್ನೊಂದು ಹಾಫ್ ಆನ್ ಅವರ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ? ಯಾ ಥ್ಯಾಂಕ್ ಯು. ಸರ್ ನನ್ನ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿಲ್ಲ. ಇದರಲ್ಲಿ ಇವ್ರಿಗೀಗಲೇ ಅಪಾಯಿಂಟ್ಮೆಂಟ್ ಬೇಕಂತೆ. ಛೇ, ಯಾಕೆ ನಾನು ಒಂದು ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ? ಅಷ್ಟೊಂದು ಬ್ಯುಸಿ ಇದ್ದಾರಾ? ಓಹ್ ಮೈ ಗಾಡ್, ಇನ್ನು 100 ವರ್ಷ ಆಯ್ತು ಸರ್. ನಾವು ಮಾತಾಡ್ಕೊಂಡಿರೋದ್ರ ಬಗ್ಗೆ ಅನುಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರ್ದು. ಯಾವುದ್ರ ಬಗ್ಗೆನೂ ಯೋಚನೆ ಇಲ್ವಾ ಸರ್ ನಿಮ್ಗೆ? ಬರೀ ಅನು ಅನು ಅನು. ನಾವೆಲ್ಲ ನಿಮ್ ಕಣ್ಣಿಗೆ ಕಾಣಲ್ವಾ? ಈ ಕಂಪನಿಲಿ ಇದ್ದು ಇಲ್ದೇ ಇರೋರ ನಾವು. ಎಲ್ಲ ಅರೇಂಜ್ಮೆಂಟ್ಸ್ ಅನ್ನು ಸರ್ ಹೇಳ್ದಂಗೆ ಮಾಡ್ತಿದ್ದೀನಿ. ಆದ್ರೂ ಇನ್ನೂ ಅದೆಷ್ಟು ಪ್ಲಾನಿಂಗ್ ಮಾಡ್ತಿದಾರೋ. ಯಾವುದು ಅನು ಗೊತ್ತಾಗ್ಬಾರ್ದು ಅನ್ನೋ ಅಂಡರ್ಲೈನ್ ಬೇರೆ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್.